ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 8ನೇ ತರಗತಿಯ ಗಣಿತ, ಅದರಲ್ಲಿ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ವಿದ್ಯಾರ್ಥಿಗಳು, ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಭ್ಯಾಸ 3.1 ಮತ್ತು 2 ಬಿಡಿಸಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.3 ಬಿಡಿಸೋಣ. ಜೊತೆಗೆ ಬಹಳಷ್ಟು ಸುಲಭವಾದಂಥ ಅಧ್ಯಾಯ. ಈ ಅಭ್ಯಾಸ ನೀವು 3.3 ಅರ್ಥ ಆಗಬೇಕಾಗಿತ್ತು ಅಂದ್ರೆ ನಿಮಗೆ ಇಲ್ಲಿ ಏನಪ್ಪ ಅಂದ್ರೆ ಚತುರ್ಭುಜಗಳ ವಿಧಗಳು ಬರ್ತಾವೆ. ಅದ್ರಾಗ ಮುಖ್ಯವಾಗಿ ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ ಬರ್ತಾವೆ. ಅವುಗಳ ಗುಣಲಕ್ಷಣಗಳು ನಿಮಗೆ ಗೊತ್ತಿರಬೇಕು. ಅವು ಗೊತ್ತಿದ್ರೆ ಮಾತ್ರ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಈ ಅಭ್ಯಾಸ ಅರ್ಥ ಆಗ್ತದೆ. ಇಲ್ಲಕಂದ್ರೆ ಏನಪ್ಪ ಅಂದ್ರೆ ಗೊತ್ತಾಗಂಗಿಲ್ಲ. ನೋಡ್ರಿ, ಸಮಾಂತರ ಚತುರ್ಭುಜ ಲಕ್ಷಣ ಒಂದ್ಸಲ ನೋಡೋಣ. ಸಮಾಂತರ ಚತುರ್ಭುಜ ಲಕ್ಷಣ ಏನಪ್ಪ ಅಂದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತಾವ. ಅಂದ್ರ ಈ ಬಾಹು ಎಷ್ಟಿರ್ತೈತಿ ಉದ್ದ, ಇದ್ರದ್ದು ಉದ್ದ ಅಟ್ಟೆ ಇರ್ತೈತಿ. ಮತ್ತು ಇವು ಎರಡು ಬಾಹುಗಳ ಉದ್ದ ಕೂಡ ಏನಪ್ಪ ಅಂದ್ರ ಸಮ ಇರ್ತೈತಿ. ಮತ್ತು ಇನ್ನೊಂದು ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಇದ್ರದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಈಗ ಕೋನ ಡಿ ಎಷ್ಟಿರ್ತೈತೋ ಅಷ್ಟೇ ಕೋನ ಬಿ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಲಕ್ಷಣ. ಇವೆರಡು ಕೋನಗಳನ್ನು ಕೂಡಿಸಿದ್ರ 180. ಯಾವ ಬೇಕಾದ ಎರಡು ಅನುಕ್ರಮ ಕೋನಗಳನ್ನು ಕೂಡಿಸಿದ್ರೆ ನೀವು ಅದು 180 ಆಗ್ತೈತಿ. ಇದು ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಮುಖ್ಯವಾದಂತ ಲಕ್ಷಣ. ಮತ್ತಿಲ್ಲಿ ನಾವು ಒಂದು ಕರ್ಣವನ್ನು ಎಳೆದಿವಿ ಅಂದ್ರ ಅದು ಏನ್ ಮಾಡ್ತೈತಿ ಅಂದ್ರೆ ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಂಗಡಿಸ್ತೈತಿ, ವಿಭಾಗಿಸ್ತೈತಿ. ಇವಿಷ್ಟು ಮುಖ್ಯವಾದಂತ ಅದರ ಮುಖ್ಯ ಲಕ್ಷಣಗಳು. ಇವಾಗ ನಾವು ಅಭ್ಯಾಸ 3.3 ಬಿಡಿಸೋಣ. ಇಲ್ಲಿ ಅಭ್ಯಾಸ 3.3 ನಾನು ನಿಮ್ಗ ಮುಖ್ಯವಾಗಿ ಸಮಾಂತರ ಚತುರ್ಭುಜದ ಲಕ್ಷಣಗಳು ಗೊತ್ತಿರಬೇಕು ಅಂತ ಹೇಳಿನಿ. ಅವು ಗೊತ್ತಿದ್ರೆ ಮಾತ್ರ ಇದೇನಾಗ್ತೈತಿ ಅಂದ್ರೆ ನಿಮ್ಗ ಈ ಅಭ್ಯಾಸ ಅರ್ಥ ಆಗ್ತೈತಿ, ಸುಲಭವಾಗಿ ಅರ್ಥ ಆಗ್ತೈತಿ. ಗೊತ್ತಿಲ್ಲ ಅಂದ್ರೆ ನೀವು ಮತ್ತೊಮ್ಮೆ ಏನ್ ಮಾಡ್ರಪ್ಪ ಅಂದ್ರ ಅದರ ಗುಣಲಕ್ಷಣಗಳನ್ನ ನೋಡ್ಕೊರಿ. ಈ ಸಮಾಂತರ ಚತುರ್ಭುಜ ಲಕ್ಷಣಗಳನ್ನ ನೋಡ್ಕೊಂಡ್ರ ಮುಂದಿನ 2 ಕ್ಲಾಸ್ಗಳಿಗೆ ಕೂಡ ನಿಮಗೆ ಇದು ಹೆಲ್ಪ್ ಆಗ್ತೈತಿ. ಇನ್ನ ಅಭ್ಯಾಸ 3.3 ಇಲ್ಲಿ ಮೊದಲನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ ಒಂದು, ಸಮಾಂತರ ಚತುರ್ಭುಜ ABCD ಯನ್ನು ಕೊಡಲಾಗಿದೆ. ಇಲ್ಲಿ ಪಕ್ಕದಾಗ ABCD ಸಮಾಂತರ ಚತುರ್ಭುಜ ಕೊಡೋಣ. ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ. ಇವಾಗ ಇಲ್ಲಿ ಮೊದಲನೇ ಪ್ರಶ್ನೆ, AD AD ಸಮವಾದದ್ದು ಯಾವ್ದಿದ್ರಾಗ? ನಾನು ಜಸ್ಟ್ ಒಂದ್ ಸ್ವಲ್ಪ ಹಿಂದೆ ಹೇಳಿದೆ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತಾವ. ನೋಡ್ರಿ, ಇಲ್ಲಿ ADಗೆ ಸಮ ಯಾವುದು ಅಂತ ಹೇಳಿ ಕೇಳ್ತಾನವ. ಹಾಗಾದ್ರೆ ADಗೆ ಅಭಿಮುಖ ಯಾವ್ದಪ್ಪ ಅಂದ್ರ BCD. ಹಾಗಾಗಿ ನಮ್ಮ ಉತ್ತರ ಏನಪ್ಪಾ ಅಂದ್ರ AD BC. ಇಲ್ಲಿ ಕಾರಣ ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಇನ್ನ ಎರಡನೇ ಪ್ರಶ್ನೆ, ಇಲ್ಲಿ ಕೋನ DCB ಅಂತನ ಕೋನ ಇದೆ ನೋಡ್ರಿ, DCB. ಈ ಕೋನಕ್ಕೆ ಸಮವಾದಂತ ಕೋನ ಯಾವುದು? ನಾನು ಈಗಲೇ ಜಸ್ಟ್ ಹೇಳಿದೆ, ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಇದಕ್ಕೆ ಅಭಿಮುಖ ಯಾವ್ದಪ್ಪ ಅಂದ್ರ A ಅದ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಏನು ನೋಡ್ರಿ, ಈ ಶ್ರೇಂಗ ಯಾವಾಗ ನೋಡುವ ಕೋನದ ಹೆಸರು ಹೆಂಗ್ ಬರಬೇಕು ನೋಡ್ರಿ, DAB ಅಥವಾ BAD ಅಂತ ನೀವು ಬರಿಬಹುದು. DAB. ಈ ಸಿ ಕೋನಕ ಸಮ ಕೋನ ಯಾವಪ್ಪ ಅಂದ್ರ ಸಿ ಕೋನಕ A ಕೋನ ಆಯ್ತು. ಇನ್ನ OC ಇಲ್ಲ ನೋಡ್ರಪ್ಪ, OC. ಇನ್ನೊಂದು ಮುಖ್ಯವಾದಂತ ಲಕ್ಷಣ ಕರ್ಣದೇನಪ್ಪ ಅಂದ್ರ ಕರ್ಣಗಳು ಒಂದನ್ನೊಂದು ಸಮವಾಗಿ ಅರ್ಧಿಸುತ್ತವೆ. ಈ AC ಕರ್ಣ ಏನ ನೋಡ್ರಪ್ಪ, ಇದು ಈ AC ಕರ್ಣ ಈ BD ಅನ್ನ ಎರಡು ಸಮಭಾಗ ಮಾಡ್ತೈತಿ. ಅದೇ ತರ ಈ BD ಏನ್ ಮಾಡ್ತೈತಪ್ಪ ಅಂದ್ರ AC ಅನ್ನು ಕೂಡ ಎರಡು ಸಮ ಬರ್ತೈತಿ. ಒಂದು OC, ಇನ್ನೊಂದು OA. ಹಾಗಾಗಿ ನಾವು ಇದೇನ್ ಬರ್ತೀವಪ್ಪ, OC OA. ಇಲ್ಲಿ ನೀವು ಕಾರಣ ಏನು ಬರಿಬಹುದು ಅಂತ ಕೇಳಿದ್ರ, ಕರ್ಣಗಳು ಒಂದನ್ನೊಂದು ಅರ್ಧಿಸುತ್ತವೆ ಸಮಾಂತರ ಚತುರ್ಭುಜ. ಇಲ್ಲಿ ಕಾರಣ ಏನ್ ಬರ್ತೀವಿ ನಾವು, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಇಲ್ಲಿ ಕಾರಣ ಏನ್ ಬರ್ತೀರಿ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಇಲ್ಲಿಂದ 4ನೇ ಪ್ರಶ್ನೆ, ಇದರಲ್ಲಿ ಕೋನ DAB ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ನೋಡೋದು, ಈ ಅಕ್ಷರ ನೋಡ್ಕೋಬೇಕು ನೀವು ಮುಖ್ಯವಾಗಿ.
ಎ ಬಿ ಈ ಕೋನ ಪ್ಲಸ್ ಯಾವ ಕೋನ ಕೊಡ್ಸತ್ತೀನಾಗ ಸಿ ಡಿ ಎ ಸಿ ಡಿ ಎ ಈ ಕೋನ ಅಂದ್ರ ನಾನು ಬೇರೆ ಬಣ್ಣ ತಗೋತೀನಿ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತಿ ಕೋನ ಡಿ ಮತ್ತು ಕೋನ ಎ ಇವು ಎರಡು ತರ ಮೊತ್ತ ಎಷ್ಟು ಅಂತ ಹೇಳ್ತಾನ ನಾನು ಜಸ್ಟ್ ಹೇಳಿದ್ದೀನಿ ನಿಮ್ಗ ಪಾರ್ಶ್ವ ಕೋನಗಳ ಮೊತ್ತ 180 ಆಗಿರುತ್ತೆ ಅಥವಾ ಇಲ್ಲಿ ಏನಪ್ಪಾ ಅಂದ್ರ ಎರಡು ಅನುಕ್ರಮ ಕೋನಗಳ ಮೊತ್ತ ಇಲ್ಲಿ 180 ಡಿಗ್ರಿ ಪರಿಪೂರಕ ಆಗಿರ್ತಾವು ಯಾವ ಬೇಕಾದ್ರೆ ನೀವು ಪಾರ್ಶ್ವ ಕೋನ ಈ ಕೋನ ಎ ಬಿ ಕೂಡಿಸಿದ್ರು 180 ಬರ್ತಿ ಬಿ ಸಿ ಕೂಡಿಸಿದ್ರು 180 ಬರ್ತಿ ಸಿ ಡಿ ಕೂಡಿಸಿದ್ರು ಕೂಡ ಏನಪ್ಪ ಅಂದ್ರ 180 ಡಿಗ್ರಿ ಬರ್ತಿ ಇದು ಇಂಪಾರ್ಟೆಂಟ್ ಈ 4 ಗುಣಲಕ್ಷಣಗಳು ಬಹಳಷ್ಟು ಇಂಪಾರ್ಟೆಂಟ್ ಈ 4ರ ಮೇಲೆ ಏನ್ ಮಾಡ್ತೀವಪ್ಪ ನಾವು ಈ ಅಭ್ಯಾಸವನ್ನ ಬಿಡಿಸ್ತೀವಿ ವಿದ್ಯಾರ್ಥಿಗಳೇ ನಾವು ಆಲ್ರೆಡಿ ಈಗ ಮೊದಲನೇ ಪ್ರಶ್ನೆಯನ್ನು ಮುಗಿಸಿದೀವಿ ಇವಾಗ ನಾವು ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ ಎರಡನೇ ಪ್ರಶ್ನೆ ನೋಡ್ರಿ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವೈ ಝೆಡ್ ಗಳ ಬೆಲೆಗಳನ್ನ ಕಂಡು ಹಿಡಿಯಿರಿ ಇವಾಗ ನಾವು ಈ ಮೊದಲನೇ ಪ್ರಶ್ನೆ ನೋಡೋಣ ನೀವು ಇಲ್ಲಿದಲ್ಲಿ ನೇರವಾಗಿನೂ ಕೂಡ ಬರಿಬಹುದು ಏನಪ್ಪಾ ಅಂದ್ರ ಈಗ ಮೊದಲನೇದಾಗ ಮೊಟ್ಟ ಮೊದಲೇ ನಾವು ಸುಲಭವಾಗಿ ಕಂಡು ಹಿಡಿದಪ್ಪ ಅಂದ್ರ ಈ ವಾಯನ್ನ ನಾವು ನೇರವಾಗಿ ಹೇಳ್ಬೋದು ಯಾಕಪ್ಪ ಅಂದ್ರ ಕೋನ ವಾಯನ ಬೆಲೆ ಈಗ ಒಂದನೇ ಪ್ರಶ್ನೆ ನಾನು ಡಯಾಗ್ರಾಮ್ ಇವಾಗ ಹಾಕಿದ್ದೀನಿ ಇಲ್ಲಿ ಕೋನ ಬಿ ಮತ್ತು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಹೇಳ್ಬೋದು ಇಲ್ಲಿ ಕಾರಣ ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಇದು ಒಂದು ಕಾರಣ ಇಲ್ಲಿ ಕೋನ ಬಿ ನ ಬೆಲೆ ಎಷ್ಟಪ್ಪ ಅಂದ್ರ ಒಂದು 100 ಡಿಗ್ರಿ ಅದ ಇಲ್ಲಿ ಡಿ ಬೆಲೆ ಎಷ್ಟಪ್ಪ ಅಂದ್ರ ವಾಯ್ ಅದ ಹಾಗಾಗಿ ನಮಗೆ ಇವಾಗ ಈ ವಾಯ್ನ ಬೆಲೆ ಸಿಕ್ಬಿಡ್ತು ಎಷ್ಟಪ್ಪ ಅಂದ್ರೆ ಇದು 100 ಡಿಗ್ರಿ ಇವಾಗ ನಮಗೆ ಬೇಕಾಗಿರೋದು ಎಕ್ಸ್ ಮತ್ತು ಝೆಡ್ ಇವು ಎರಡು ಸಮ ಇರ್ತಾವೆ ಯಾಕಂದ್ರೆ ಇದು ಮೇಲಿನ ಕಾರಣನೇ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಅದಕ್ಕಿಂತ ಮುಂಚೆ ನಾವು ಎಕ್ಸ್ ಅಥವಾ ಝೆಡ್ ಎರಡರಾಗ ಒಂದು ಬೆಲೆ ಕಂಡುಹಿಡ್ಕೋಬೇಕು ನಾನು ಮೊಟ್ಟ ಇನ್ನೊಂದು ಕಾರಣ ಇನ್ನೊಂದು ಏನಪ್ಪಾ ಅಂದ್ರ ಈ ಬಿ ಕೋನ ಮತ್ತು ಸಿ ಕೋನ ಎರಡು ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ ಮೊತ್ತ ಅಂದ್ರ 180 ಡಿಗ್ರಿ ಇಲ್ಲಿ ನಾವು ಅದನ್ನೇ ಬರಬೇಕು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರ 180 ಡಿಗ್ರಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಅಥವಾ ಪಾರ್ಶ್ವ ಕೋನಗಳಂತ ಕೂಡ ನೀವು ಬರಿಬಹುದು ಕಾರಣ ಇಲ್ಲಿ ನಮ್ಗೆ ಗೊತ್ತಿದ್ದಂಥದ್ದು ಯಾವಪ್ಪ ಬಿ ನ ಬೆಲೆ ಎಷ್ಟಪ್ಪ ಅಂದ್ರ 100 ಡಿಗ್ರಿ ಅದ ಸಿ ನ ಬೆಲೆ ಎಷ್ಟಪ್ಪ ಎಕ್ಸ್ ಐತಿ ಇಸ್ ಈಕ್ವಲ್ ಟು 180 ದೇರ್ ಫೋರ್ ನಮಗೆ ಬೇಕಾಗಿರೋದು ಎಕ್ಸ್ ನ ಬೆಲೆ 180 ಈ ಪ್ಲಸ್ 100ನ್ನ ನೀವು ಬಲಗಡೆ ತಂದಾಗ ಏನಾಗ್ತದಪ್ಪ ಅಂದ್ರೆ ಈ ಕಡೆ ಬಂದಾಗ ಮೈನಸ್ 100 ಆಗ್ಬಿಡ್ತು ದೇರ್ ಫೋರ್ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 180ರಾಗ 100 ಕಳೀರಿ ಉಳಿತು ಎಷ್ಟಪ್ಪ 80 ಡಿಗ್ರಿ ಇವಾಗ ನಾನು ಎಕ್ಸ್ ನ ಬೆಲೆನೂ ಸಿಕ್ತು ಎಷ್ಟು ಬರ್ತಪ್ಪ ಅಂದ್ರೆ ಇದು 80 ಡಿಗ್ರಿ ಬಂದ್ಬಿಡ್ತು ಇನ್ನು ಬೇಕಾಗಿರೋದು ಎಷ್ಟಪ್ಪ ಅಂದ್ರೆ ಝೆಡ್ ನ ಬೆಲೆ ನಾನು ಆಲ್ರೆಡಿ ಹೇಳಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಇದು ಕಾರಣ ಏನಪ್ಪಾ ಅಂದ್ರ ಇಲ್ಲಿ ಫಸ್ಟ್ ಬರ್ದಿಲ್ಲ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಆ ಕಾರಣ ನೀವು ಇಲ್ಲಿ ಬರೀರಿ ಇಲ್ಲಿ ಏನು ಬರ್ದಿರಲಿಲ್ಲ ಮೊದಲನೇದಾಗಿ ಹಾಗಾಗಿ ಎ ನ ಬೆಲೆ ಎಷ್ಟಪ್ಪ ಅಂದ್ರ ಝೆಡ್ ಐತಿ ಸಿ ನ ಬೆಲೆ ಎಷ್ಟಪ್ಪ ನೋಡ್ರಿ ಇಲ್ಲಿ ಕಂಡಿಡಿದೀವಿ ಜಸ್ಟ್ ಮ್ಯಾಲ ಎಕ್ಸ್ ನ ಬೆಲೆ ಕೋನ ಸಿ ಅಂದ್ರೆ ಎಕ್ಸ್ ಐತಿ ಎಕ್ಸ್ ನ ಬೆಲೆ 80 ಐತಿ ಇವಾಗ ನಮಗ ಝೆಡ್ ನ ಬೆಲೆ ಕೂಡ ಸಿಕ್ಬಿಡ್ತು ಇಲ್ಲಿ ಮುಖ್ಯವಾಗಿ ನಿಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರ ಕೋನಗಳ ಲಕ್ಷಣಗಳ ಬಗ್ಗೆ ಗೊತ್ತಿರಬೇಕಾಗಿರ್ತು ಅಭಿಮುಖ ಕೋನಗಳು ಸಮ ಇರ್ತಾವು ಮತ್ತು ಪಾರ್ಶ್ವ ಕೋನಗಳ ಮೊತ್ತ 180 ಆಗಿರುತ್ತೆ ಇದು ಸಮಾಂತರ ಚತುರ್ಭುಜದ ಮುಖ್ಯವಾದಂತ ಲಕ್ಷಣ ಇನ್ನ ಇಲ್ಲಿ ಎರಡನೇ ಚಿತ್ರದಲ್ಲಿ ನಾವು ಇವಾಗ ಬಿಡಿಸೋಣ ಎರಡನೇ ಚಿತ್ರದಾಗ ಏನದ ನೋಡಪ್ಪ ಇಲ್ಲಿ ಕೂಡ ನಾವು ಎರಡನೇ ಚಿತ್ರದಾಗ ಎಕ್ಸ್ ವೈ ಝೆಡ್ ಬೆಲೆನ ಕಂಡುಹಿಡಿಬೇಕು ಇಲ್ಲಿ ಸುಲಭವಾಗಿ ನೀವು ವಾಯ್ದು ಮತ್ತು ಎಕ್ಸ್ ಅನ್ನ ಕಂಡುಹಿಡಿಬಹುದು ಮೊಟ್ಟ ಮೊದಲಾಗಿ ಇದಕ್ಕೊಂದು ಹೆಸರು ಕೂಡ ನಾವು ಪಿ ಕ್ಯೂ ಆರ್ ಎಸ್ ಇನ್ನು ಇವೆರಡು ಕೋನಗಳು ಕೂಡಿಸಿದ್ರಪ್ಪ ಅಕ್ಕಪಕ್ಕದ ಕೋನ ಪಾರ್ಶ್ವ ಕೋನಗಳ ಏನ್ ಕರಿತೀವಿ ನಾವು
ಅವುಗಳ ಮೊತ್ತ 100 ಅಥವಾ ಪೂರಕ ಪಾರ್ಶ್ವ ಕೋನಗಳು ಪೂರಕ ಕೋನಗಳಾಗಿರ್ತವೆ. ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಪೂರಕ ಕೋನಗಳಾಗಿರ್ತವೆ. ಪಾರ್ಶ್ವ ಕೋನ ಅನ್ಬೋದು ಅಥವಾ ಅನುಕ್ರಮ ಕೋನಗಳಂತ ನೀವು ಕರಿಬಹುದು. ನಾನಿವಾಗ ಚಿತ್ರ ಪ್ರಶ್ನೆ 2ರಲ್ಲಿಂದ ಏನ್ ಬರ್ತಪ್ಪ ಅಂದ್ರ ಇದು 50 ಡಿಗ್ರಿ ಪ್ಲಸ್ ವಾಯ್ ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ಬೇಕಪ್ಪ ಅಂದ್ರ 180 ಡಿಗ್ರಿ ಆಗ್ಬೇಕು. ಇದಕ್ಕೆ ಕಾರಣ ಏನಪ್ಪ ಅಂದ್ರ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಓಕೆ, ಇನ್ನ ಇಲ್ಲಿ ದೇರ್ಫೋರ್ ಹಾಗಾಗಿ y ಇಸ್ ಈಕ್ವಲ್ ಟು 180 ಈ ಪ್ಲಸ್ 50ನ ನೀವು ಬಲಗಡೆ ತೊಗೊಂಬರ್ತೀರಿ. ನಮಗೆ y ನ ಬೆಲೆ ಬೇಕಾಗೈತಿ, ಹಾಗಾಗಿ -50 ಆಗ್ಬಿಡ್ತು. ಇವಾಗ y ಇಸ್ ಈಕ್ವಲ್ ಟು ಎಷ್ಟು ಬಂದ್ಬಿಡ್ತು ಅಂದ್ರ 180ರಾಗಿ 50 ಕಳೀರಿ 130 ಡಿಗ್ರಿ ಬಂದ್ಬಿಡ್ತು. ನಮಗೆ ಇವಾಗ y ನ ಬೆಲೆ ಸಿಕ್ಬಿಡ್ತು. ಎಷ್ಟು ಬತ್ತಪ್ಪ ಇದು 130. ಇನ್ನ ಈ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ನೋಡ್ರಿ ಸಮ ಇರ್ತಾವ ಅಂತ ಹೇಳಿ ನಾನು. ಈಗ ವಾಯ್ಕ ಅಭಿಮುಖ ಯಾವ್ದು ಅಂದ್ರೆ ಎಕ್ಸ್ ಐತಿ, ಹಾಗಾಗಿ ಎಕ್ಸ್ ನ ಬೆಲೆ ಇಲ್ಲಿ ಬರೀ ನಾವು ಇವಾಗ ಕೋನ ಇದು ಎಕ್ಸ್ ಇಸ್ ಈಕ್ವಲ್ ಟು ವಾಯ್. ಇವೆರಡು ಯಾಕೆ ಸಮ ಅಂತ ಕೇಳಿದ್ರ ಕಾರಣ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳು ಸಮ. ಇವಾಗ ನಮಗ ಇಲ್ಲಿ ಗೊತ್ತಿರ್ತಕ್ಕಂಥ ಬೆಲೆ ಯಾವಪ್ಪ ಅಂದ್ರ ವಾಯ್ನ ಬೆಲೆ ಗೊತ್ತೈತಿ. ವಾಯ್ನ ಬೆಲೆ ಎಷ್ಟಪ್ಪ ಅಂದ್ರ 130 ಡಿಗ್ರಿ. ಮ್ಯಾಲೆ ಜಸ್ಟ್ ಕಂಡು ಹಿಡಿದ್ವಿ ನಾವು, ಅದೇ ಬೆಲೆಯನ್ನ ಇಲ್ಲಿ ಉಪಯೋಗಿಸಾಕತ್ತೀವಿ. ಹಾಗಾಗಿ ನಮ್ಗೆ ಇವಾಗ ಎಕ್ಸ್ ನ ಬೆಲೆ ಕೂಡ ಸಿಕ್ಬಿಡ್ತು, ಅದು 130. ಇನ್ ಬೇಕಾಗಿರೋದು ಝೆಡ್. ಇನ್ನ ಝೆಡ್ ನ ಅದು ಸಮಾಂತರ ಚತುರ್ಭುಜದ ಹೊರಗಡೆ ಅದ. ಅದಕ್ಕೆ ಮುಂಚೆ ನಮ್ಗೆ ಝೆಡ್ ಬೆಲೆ ಸಿಗ್ಬೇಕಾಗಿತ್ತಂದ್ರೆ ಇದು ಈ ಕೋನದ ಬೆಲೆ ನಮ್ಗೆ ಗೊತ್ತಾಗಬೇಕು. ಹಾಗಾದ್ರ ಇದು ನಾವು ಎ ಅಂತೇಳಿ ತಗೊಳ್ಳೋನು. ಈ ಎ ಕೋನದ ಬೆಲೆ ಎಷ್ಟಿರ್ತೈತಪ್ಪ ಅಂದ್ರೆ ಇದ್ರ ಅಭಿಮುಖ ಕೋನ ಸಮಾಂತರ ಚತುರ್ಭುಜ ಅಭಿಮುಖ ಕೋನ ಸಮ ಇರ್ತಾವ. ಇದು 50 ಐತಿ ಅಂದ್ರ ಇದು ಕೂಡ ಎಷ್ಟಾಗ್ತೈತಿ ಅಂದ್ರ 50 ಆಗ್ತೈತಿ. ಇವಾಗ ಇಲ್ಲಿ ಬಿಡಿಸೋಣ. ಚಿತ್ರದ ಕೊಟ್ಟಿವಿ ನಾವು. ಇಲ್ಲಿ ಈ ಶೃಂಗಕ್ಕೆ ನೀವು ಬೇಕಾದ್ರೆ ಹೆಸರು ಕೊಡ್ರಿ. ಕೋನ ಪಿ ಮತ್ತು ಕೋನ ಆರ್. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್. ಸಮಾಂತರ ಚತುರ್ಭುಜದ ಪಿ ಕ್ಯೂ ಆರ್ ನಲ್ಲಿ ಕೋನ ಪಿ ಮತ್ತು ಕೋನ ಕ್ಯೂಗಳು ಸಮವಾಗಿರುತ್ತವೆ. ಕಾರಣ ಇದೆಪ್ಪ ಮ್ಯಾಲೆ ನೋಡ್ರಿ, ಇದೆ ಸಮಾಂತರ ಚತುರ್ಭುಜದ ಇದೆಲ್ಲ ಅಭಿಮುಖ ಕೋನಗಳು ಬೇಕು. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಇಲ್ಲಿ ಬರ್ದೆ ನೋಡ್ರಿ, ಈ ಕಾರಣ ನೀವು ಬರಿಬೇಕಲ್ಲಿ. ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳು ಸಮ. ಇಲ್ಲಿ ಕೋನ ಪಿ ದ ಮೇಲೆ 50 ಐತಿ, ಕೋನ ಆರ್ ನ ಮೇಲೆ ಎಷ್ಟಪ್ಪ ಅಂದ್ರ ಎ ಐತಿ. ಈಗ ಎ ದೇರ್ಫೋರ್ ನಮಗ ಏನ್ ಬತ್ತಪ್ಪ ಅಂದ್ರ ಈ ಬೆಲೆ ಸಿಕ್ಬಿಡ್ತು. ಇದು ಎಷ್ಟಪ್ಪ ಅಂದ್ರೆ ಇವಾಗ 50 ಡಿಗ್ರಿ ಬಂದ್ಬಿಡ್ತು. ಇನ್ ಬೇಕಾಗಿರೋದು ಝೆಡ್. ಇಲ್ಲಿ ಒಂದ್ ಸ್ವಲ್ಪ ನೋಡ್ರಪ್ಪ, ಒಂದ್ ಸ್ವಲ್ಪ ಬೇಸಿಕ್ ಬೇಕು ನಿಮ್ಗ ಹಿಂದೆ ಕಲಿತಂತದ್ದು. ಒಂದು ಸರಳ ಕೋನ ಅಂದಾಗ ಯಾವ ತರ ಇರ್ತೀವಿ, ಒಂದು ಸರಳ ರೇಖೆ ಉಂಟಾಗಿರ್ತೈತಿ. ಸರಳ ಕೋನದ ಬೆಲೆ ಎಷ್ಟಪ್ಪ ಅಂದ್ರ 180 ಡಿಗ್ರಿ. ಇಲ್ಲಿ ಕೂಡ ನೋಡ್ರಿ ಎಸ್ ಆರ್ ಒಂದು ಸರಳ ಕೋನ ಆಗ್ತೈತಿ. ಈ ಎರಡು ಕೋನಗಳ ಮೊತ್ತ ಏಟಾಗ್ತೈತಪ್ಪ ಅಂದ್ರ 180 ಡಿಗ್ರಿ ಆಗ್ತೈತಿ. ಹಾಗಾಗಿ ನಾ ಇಲ್ಲಿ ಏನ್ ಬರ್ತೀನಪ್ಪ ಅಂದ್ರ ಕೋನ ಎ ಮತ್ತು ಝೆಡ್ ಇವೆರಡು ಕೂಡಿಸಿದ್ರೆ ಎಷ್ಟಾಗಬೇಕು 180 ಡಿಗ್ರಿ. ಈಗ ಎ ಬೆಲೆ ಅಂತ ನಮ್ಗೆ ಆಲ್ರೆಡಿ ಗೊತ್ತದ, ಎಷ್ಟಪ್ಪ ಅಂದ್ರ 50 ಡಿಗ್ರಿ ಅದ. ಪ್ಲಸ್ ಝೆಡ್ ನ ಬೆಲೆ ನಮಗೆ ಗೊತ್ತಿಲ್ಲ, ಹಾಗೆ ಇಡ್ರಿ. ದೇರ್ಫೋರ್ ನಮಗೆ ಬೇಕಾಗಿರೋದು ಝೆಡ್ ನ ಬೆಲೆ. ಝೆಡ್ ಇಸ್ ಈಕ್ವಲ್ ಟು 180. ಈ ಪ್ಲಸ್ 50ನ ಬಲಗಡೆ ತಂದ್ಬಿಡ್ರಿ, ಏನಾಗ್ಬಿಡ್ತಪ್ಪ -50 ಆಗ್ಬಿಡ್ತು. ದೇರ್ಫೋರ್ ಝೆಡ್ ಇಸ್ ಈಕ್ವಲ್ ಟು 180ರಾಗ 50 ಕಳೆದ್ರ ಉಳಿತು ಎಷ್ಟಪ್ಪ ಅಂದ್ರ 130 ಡಿಗ್ರಿ. ಇದಿಷ್ಟು ಮಾಡಿದಪ್ಪ ಅಂದ್ರೆ ನಾವು ಈ ಚಿತ್ರದಲ್ಲಿರ್ತಕ್ಕಂಥ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳ ಬೆಲೆಗಳನ್ನ ಕಂಡುಹಿಡ್ದಂಗಾಯ್ತು. ಇನ್ನು ವಿದ್ಯಾರ್ಥಿಗಳೇ, ನಾವು ಈ ಮೂರನೇ ಚಿತ್ರ ಏನದಪ್ಪ ನಮ್ದದು, ಆ ಚಿತ್ರ ನೋಡ್ರಿ ನೀವು ಹೇಳ್ಬೋದು. ಇವು ಅಂದ್ರೆ ಎಲ್ಲಾ ಸಮಾಂತರ ಚತುರ್ಭುಜಗಳೇ ಅದಾವು. ಆದ್ರೆ ಸಮಾಂತರ ಚತುರ್ಭುಜಗಳು ಮತ್ತ ವಿಧಗಳು ಬರ್ತಾವ. ಅವು ಸಮಾಂತರ ಚತುರ್ಭುಜ ವಿಧಗಳು ಯಾಪ ಅಂದ್ರ ಮತ್ ಆಯತ ಬರ್ತೈತಿ, ವಜ್ರಾಕೃತಿ ಬರ್ತೈತಿ,
ವರ್ಗನೂ ಕೂಡ ಒಂದೇನಪ್ಪ ಅಂದ್ರ ಸಮಾಂತರ ಚತುರ್ಭುಜನೇ. ಆದ್ರೆ ಸಮಾಂತರ ಚತುರ್ಭುಜಕ್ಕಿಂತ ಒಂದು ಹೆಚ್ಚಿಗೆ ಲಕ್ಷಣಗಳನ್ನು ಹೊಂದಿರ್ತಾವೆ. ಆಗ ನಾವು ಮತ್ತೆ ಅವುಗಳನ್ನ ವಿಂಗಡಿಸಿವಿ. ಇವಾಗ ಇದು ನೋಡ್ರಿಪ್ಪ ಅಂದ್ರ ನಮ್ದೊಂದು ವಜ್ರಾಕೃತಿ ಐತಿದು. ಈ ವಜ್ರಾಕೃತಿಯ ಲಕ್ಷಣಗಳನ್ನು ಉಪಯೋಗಿಸ್ಕೊಂಡು ನಾವು ಇವಾಗ ಇದನ್ನ ಬೆಲೆಯನ್ನು ಕಂಡುಹಿಡಿಯೋಣ. ಇನ್ನು ಚಿತ್ರ 3ರಲ್ಲಿ ಚಿತ್ರ ಹಾಕೋಣ. ಇವಾಗ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. ನಾನು ಸೇಮ್ ಡಯಾಗ್ರಾಮ್ ಅನ್ನ ಇಲ್ಲಿ ಮತ್ತೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇವಾಗ ಬೆಲೆಗಳು ನಾವು ಇವಾಗ ಎಕ್ಸ್ ವಾಯ್ ಝೆಡ್ ಬೆಲೆಗಳನ್ನು ಕಂಡುಹಿಡಬೇಕು. ಎಕ್ಸ್ ಇಲ್ಲಿ ಐತಿ ಮತ್ತು ವಾಯ್ ಇಲ್ಲಿ ಅದ, ಝೆಡ್ ಈ ಶೃಂಗದಾಗ ಅದ, ಮತ್ತು ಇಲ್ಲಿ ಈ ಕೋನದ ಬೆಲೆ ಎಷ್ಟಪ್ಪ ಅಂದ್ರೆ 30 ಡಿಗ್ರಿ ಐತಿ. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಕಂಡುಹಿಡಿಯೋಣ. ಮೊಟ್ಟ ಮೊದಲಾಗಿ ಹೇಳ್ಬೇಕಾಯ್ತಂದ್ರೆ ಇದು ಒಂದು ಯಾವ ರೀತಿಯ ಸಮಾಂತರ ಚತುರ್ಭುಜ ಐತಂದ್ರ ಒಂದು ವಜ್ರಾಕೃತಿ ಐತಿ. ಎಂತ ಆಕೃತಿ ಐತಪ್ಪ ಅಂದ್ರ ವಜ್ರಾಕೃತಿ. ವಜ್ರಾಕೃತಿಯ ಲಕ್ಷಣಗಳು ಹೆಂಗಿರ್ತಾವು? ವಜ್ರಾಕೃತಿಯ ಮುಖ್ಯ ಲಕ್ಷಣಗಳೇನಪ್ಪ ಅಂದ್ರ ವಜ್ರಾಕೃತಿಯಲ್ಲಿ 4 ಬಾಹುಗಳು ಸಮವಾಗಿರುತ್ತವೆ. ಇದು ಮುಖ್ಯವಾದ ಇಂಪಾರ್ಟೆಂಟ್ ಲಕ್ಷಣ. ಮತ್ತು ಕರ್ಣಗಳು ಒಂದನ್ನೊಂದು ಲಂಬವಾಗಿ ಅರ್ಧಿಸುತ್ತವೆ. ಕರ್ಣಗಳು ಎಲ್ಲಿ ಒಂದನ್ನೊಂದು ಛೇದಿಸ್ತಾವಲ್ಲ ಅಲ್ಲಿ ಏನಪ್ಪ ಲಂಬವಾಗಿರ್ತತಿ. ಅಲ್ಲಿ ಕೋನ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾವ. ಹಾಗಾಗಿ ಇಲ್ಲಿ ನಮಗೆ ಮೊದಲನೇ ಕೋನ ಎಕ್ಸ್ ಬೆಲೆ ಸಿಕ್ಬಿಡ್ತು. ಎಕ್ಸ್ = 90 ಡಿಗ್ರಿ. ಕಾರಣ ಏನಪ್ಪಾ ಅಂದ್ರ ಇದು ಒಂದು ವಜ್ರಾಕೃತಿ. ವಜ್ರಾಕೃತಿಯ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ. ಇದೇ ಇಂಪಾರ್ಟೆಂಟ್ ರೀಸನ್. ನಿಮಗ ಇದು ಗೊತ್ತಿರಬೇಕು. ಇದು ಗೊತ್ತಿಲ್ಲ ಅಂದ್ರೆ ಬರಂಗಿಲ್ಲ. ಇದು ಒಂದು ಎಂತ ವಜ್ರಾಕೃತಿ ಐತಿ. ಹಾಗಾಗಿ ಇಲ್ಲಿ ನೋಡ್ರಿ, ಬೇಕಂದ್ರೆ ಇಲ್ಲಿ ನೋಡ್ರಿ, ಈ ಕೋನ 90 ಡಿಗ್ರಿ ಐತಿ. ಇವು ಒಂದಕ್ಕೊಂದು ಏನಪ್ಪಾ ಅಂದ್ರ ಛೇದ್ಸಾಕತ್ತೇವೆ. 2 ಸ್ಟ್ರೇಟ್ ಲೈನ್ ಅದಾವ. ಹಾಗಾಗಿ ಶೃಂಗಾಭಿಮುಖ ಕೋನಗಳು 90 ಡಿಗ್ರಿನೂ ಅಂತ ಹೇಳ್ಬೋದು. ನೀವು ಹೇಳಕ್ ರೀಸನ್ ಇಲ್ಲಿ ಅದಾವ ನಿಮಗ. ಓಕೆ, ಮತ್ತು ಎಕ್ಸ್ ಬೆಲೆ ಸಿಕ್ಬಿಡ್ತು ನೇರವಾಗಿ. ಇನ್ನು ಈ ತ್ರಿಭುಜದ ನೋಡ್ರಿ, ಈಗ ಇದೊಂದು ತ್ರಿಭುಜ ತೊಗೊಂಡ್ರೆ ನೀವು ಒಂದು ತ್ರಿಭುಜದ 3 ಕೋನಗಳು ಗೊತ್ತಾವ. ಈಗ ಒಂದು ತ್ರಿಭುಜ ಒಂದು ಕೋನ ಬೆಲೆ ವಾಯ್ ಐತಿ, 2ನೇ ಕೋನದ ಬೆಲೆ ಎಕ್ಸ್ ಐತಿ, 3ನೇ ಕೋನದ ಬೆಲೆ 30 ಡಿಗ್ರಿ ಐತಿ. ತ್ರಿಭುಜದ 3 ಕೋನಗಳ ಮೊತ್ತ ಕೂಡಿಸಿದ್ರೆ ಎಷ್ಟಾಗ್ತದಪ್ಪ ಅಂದ್ರ 180 ಡಿಗ್ರಿ. ಇವಾಗ ನಾವು ಇದಕ್ಕೊಂದು ಹೆಸರು ಕೊಡೋಣ ಅಥವಾ ಇಲ್ಲಿ ಬರೆದ್ಬಿಡೋಣ. ಕೋ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ 30 ಡಿಗ್ರಿ = 180 ಡಿಗ್ರಿ. ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ 180 ಆಗಲಕ್ಕ ತ್ರಿಭುಜದ ಒಳಕೋನ ಮೊತ್ತ ಎಷ್ಟಾತಿ 180 ಡಿಗ್ರಿ. ಯಾವಪ್ಪ ಇಲ್ಲಿ ನೋಡ್ರಿ, ಇದೊಂದು ತ್ರಿಭುಜ. ಇವು ತ್ರಿಭುಜದ 3 ಕೋನಗಳವು, ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝೆಡ್. ಇದ್ರಾಗ ಆಲ್ರೆಡಿ ನಮಗೆ ಎಕ್ಸ್ ಬೆಲೆ ಇನ್ನಾಗಿ ಕಂಡಿಡಿದ್ವಿ ನಾವು. ಜಸ್ಟ್ ಮ್ಯಾಲ ನೋಡ್ರಿ ಎಷ್ಟಪ್ಪ ಎಕ್ಸ್ ಬೆಲೆ 90 ಡಿಗ್ರಿ ಅದ. ಪ್ಲಸ್ ವಾಯ್ದ ಬೆಲೆ ಗೊತ್ತಿಲ್ಲ, ಹಾಗೆ ಬರೀರಿ. ಈ 30 ಕೂಡ ಹಾಗೆ ಬರೀರಿ. = 180 ಡಿಗ್ರಿ. ನಮಗೆ ಬೇಕಾಗಿರೋದು ವಾಯ್ ಮಾತ್ರ ಹಾಗೆ ಇಡ್ರಿ. ಈ 90 + 30 ಕೂಡಿಸಿದ್ರೆ ಎಷ್ಟಾಯ್ತಪ್ಪ 120 ಡಿಗ್ರಿ ಆಯ್ತು. = 180. ದೇರ್ ಫೋರ್ ವಿದ್ಯಾರ್ಥಿಗಳೇ, ನಮಗೆ ಬೇಕಾಗಿರೋದು ವಾಯ. ಈ ಪ್ಲಸ್ 120ನ ಬಲಗಡೆ ತಂದ್ಬಿಡ್ರಿ. ಅದು ಏನಾಗ್ಬಿಡ್ತು -120 ಡಿಗ್ರಿ. ಇನ್ನು 120ರಾಗ ನೀವು 180ರಾಗ ಈ 120ನ ಕಳಿತೀರಿ, 60 ಡಿಗ್ರಿ ಉಳಿತು. ಹಾಗಾಗಿ ನಿಮಗೆ ಈ ತರ ವಾಯ್ನ ಬೆಲೆ ಕೂಡ ಸಿಕ್ಬಿಡ್ತು. ಇನ್ನು ಬೇಕಾಗಿರೋದು ಏನಪ್ಪಾ ಅಂದ್ರ ಇದು 3ನೇದು, ಇದು ಝೆಡ್ ನ ಬೆಲೆ ಬೇಕು ನಮಗೆ. ನಾನು ಆಲ್ರೆಡಿ ಹೇಳಿ ನಿಮ್ಗ, ಇದು ಒಂದು ಏನಪ್ಪ ಅಂದ್ರೆ ಸಮಾಂತರ ಚತುರ್ಭುಜ ಐತಿದು. ಹಾಗೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. 2 ಸಮಾಂತರ ರೇಖೆಗಳನ್ನ ಒಂದು ರೇಖೆ ಛೇದಿಸ್ತಂದ್ರ ಅಲ್ಲಿ ಉಂಟಾಗ್ತಕ್ಕಂಥ ಯಾವಪ್ಪ ಅಂದ್ರ ಅನುರೂಪ ಕೋನಗಳು ಮತ್ತು ಪರ್ಯಾಯ ಕೋನಗಳು ಸಮ ಇರ್ತಾವು. ಹಾಗಾಗಿ ಇದು ಮತ್ತು ಇದು ಏನಾಗ್ತಪ್ಪ ಅಂದ್ರ ಪರ್ಯಾಯ ಕೋನಗಳಾಗ್ತವೆ 2. ಈ ವಾಯ್ ಮತ್ತು ಝೆಡ್ ಪರ್ಯಾಯ ಕೋನಗಳಾಗ್ತಾವೆ. ಹಾಗಾಗಿ ನಾನು ಹೇಳಿದ್ನಪ್ಪ, ಕೋನ ಝೆಡ್ = ಕೋನ ವಾಯ್ 2 ಸಮ. ಕಾರಣ ಏನಪ್ಪ ಅಂದ್ರ ಪರ್ಯಾಯ ಕೋನಗಳು ಇವು ಈ ಸಮಾಂತರ ರೇಖೆ ಮತ್ತು ಈ ಸಮಾಂತರ ರೇಖೆಗೆ ಪರ್ಯಾಯ ಕೋನಗಳಾಗ್ತಾವೆ. ಇದ್ರಾಗ ನಮ್ಗೆ ಗೊತ್ತಿರೋದು ಯಾವಪ್ಪ ಅಂದ್ರೆ ಝೆಡ್ ನ ಬೆಲೆ ಗೊತ್ತೈತಿ. ಹಾಗಾಗಿ ವಾಯ್ನ ಬೆಲೆ ಗೊತ್ತದ. ವಾಯ್ನ ಬೆಲೆ ಎಷ್ಟಪ್ಪ ಅಂದ್ರ 60 ಡಿಗ್ರಿ.
ಹಾಗಾಗಿ ವಾಯ ಜೆಡ್ ಎರಡು ಸಮ ಅದಾವ ಅಂದ್ರೆ ಜೆಡ್ ವಾಯ್ ಎಷ್ಟು ಇರ್ತದೆ ಅಷ್ಟೇ ಏನಾಯ್ತಪ್ಪ ಜೆಡ್ ಆಗಿರ್ತೈತಿ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಮಗೆ ಎಕ್ಸ್ನ ಬೆಲೆನೂ ಸಿಕ್ತು, ವಾಯ್ ಬೆಲೆ ಸಿಕ್ತು, ಜೆಡ್ ಬೆಲೆ ಸಿಕ್ತು. ಇದಕ್ಕೆ ನಿಮಗೆ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳಿದ್ವು. ಇನ್ನು ನಾವು ಇದೇ ಥರ ಏನು ಮಾಡೋಣಪ್ಪ ಅಂದ್ರೆ ಕೊನೆಯ ಚಿತ್ರ ಇದ್ರಾಗಿಂದು ಇವುಗಳ ಬೆಲೆನ ಕಂಡುಹಿಡಿಯೋಣ. ಕೊನೆಯ ಚಿತ್ರದಾಗಿಂದು ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. 4ನೇ ಪ್ರಶ್ನೆ ಚಿತ್ರ ಆಲ್ರೆಡಿ ಐತೆ. ಇಲ್ಲಿ ಎಕ್ಸ್ ವೈ ಝೆಡ್ಗಳ ಬೆಲೆಗಳನ್ನು ಕಂಡುಹಿಡಬೇಕು. ಇದು ಕೂಡ ಬಹಳಷ್ಟು ಸುಲಭವಾಗೈತಿ. ಇಲ್ಲಿ ನಾವು ಫಸ್ಟಿಗೆ ಸಮಾಂತರ ಚತುರ್ಭುಜ ಹೆಸರು ಕೊಡೋಣ. ಎ ಬಿ ಸಿ ಡಿ. ಎ ಬಿ ಸಿ ಡಿ ಒಂದೇನಪ್ಪ ಅಂದ್ರೆ ಸಮಾಂತರ ಚತುರ್ಭುಜ. ಈ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಎಕ್ಸ್ ವೈ ಝೆಡ್ ಬೆಲೆಯನ್ನು ಕಂಡುಹಿಡಬೇಕು. ಇವು ನೇರವಾಗಿ ನಾವು ಕೆಲವೊಂದನ್ನು ಬರಿಬೋದು ಹೇಳಿ ನಾನು ಯಾವ್ದು ಬರೀಬೇಕಪ್ಪ ಅಂದ್ರೆ ಈಗ ವಾಯ ಮತ್ತು ವಾಯ್ ಬೆಲೆ ಬರಿಬೋದು. ಇಲ್ಲಿ ವಾಯ್ ಬೆಲೆ ಡೈರೆಕ್ಟ್ ಆಗಿ ನೋಡ್ಬೋದು 80 ಡಿಗ್ರಿ. ಕೋನ ಎ ಇಕ್ವಲ್ ಟು ಕೋನ ಸಿ. ವಿದ್ಯಾರ್ಥಿಗಳು ಆಲ್ರೆಡಿ ನಾವು ಈ ತರ ಪ್ರಶ್ನೆಯನ್ನ ಮೇಲ್ಗಡೆ ಬಿಡಿಸಿದ್ದೀವಿ. ಇವಾಗ ಕೋನ ಎ ಬಿ ಸಿ ಡಿ ಅಂತ ನಾವು ಹೆಸರು ಕೊಟ್ಟಿವಿ. ಎ ನ ಬೆಲೆ ಎಷ್ಟಪ್ಪ ಅಂದ್ರೆ 80 ಡಿಗ್ರಿ ಐತಿ ಮತ್ತು ಸಿ ಬೆಲೆ ಎಷ್ಟಪ್ಪ ಅಂದ್ರೆ ವಾಯ್ ಅದ ಅಲ್ಲಿ ಅಕ್ಷರ. ಈಗ ಸಮ ಇರ್ಲಕ್ಕ ಕಾರಣ ಬರಿಬೇಕು ನೀವು. ಕಾರಣ ಏನಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಇವಾಗ 1ನೇ ಕೋನ ಬೆಲೆ ಸಿಕ್ತು ನಮಗೆ ಯಾವಪ್ಪ ವಾಯ್ ಸಿಕ್ತು. ಇವಾಗ ಅದೇ ಥರ ನಾವು ಬೇರೆ ಕೋನ ಬೆಲೆಯನ್ನು ಕಂಡುಹಿಡಿಯೋಣ. ಯಾವ್ದು ಬರಿಬೋದಪ್ಪ ಸುಲಭವಾಗಿಂದ್ರೆ ಇವಾಗ ಎಕ್ಸ್ ಬೆಲೆ ಕಂಡುಹಿಡಿಬಹುದು. ಎಕ್ಸ್ ಆಲ್ರೆಡಿ ನಿಮ್ಗೆ ಗೊತ್ತದ. ಎ ಕೋನ ಎ ಕೋನ ಬಿ ಬರ್ಕೋಣ. ಕೋನ ಎ ಪ್ಲಸ್ ಕೋನ ಬಿ. ಇವೆರಡು ಕೋನಗಳು ಎಂಥದಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳದಾವು. ಹಾಗಾಗಿ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಅಥವಾ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಪೂರಕ ಕೋನಗಳಾಗಿರುತ್ತವೆ ಅಂತ ಬರೆದ್ರು ಕೂಡ, ಪರಿಪೂರಕ ಕೋನಗಳಾಗಿರ್ತವೆ ಅಂತ ಬರೆದ್ರು ಕೂಡ ನಡ್ತೈತಿ. ಹಾಗಾಗಿ ಇಲ್ಲಿ ನೋಡ್ರಿ ಕೋನ ಎ ನ ಬೆಲೆ ಎಷ್ಟಪ್ಪ ಅಂದ್ರೆ 80 ಡಿಗ್ರಿ ಅದ. ಕೋನ ಬಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಎಕ್ಸ್ ಐತಿ. ಎಕ್ಸ್ ಬರ್ಕೋರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ದೇರ್ಫೋರ್ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 180. ಈ ಪ್ಲಸ್ 80ನ ಬಲಗಡೆ ನೀವು ತಂದಾಗ ಅದು ಮೈನಸ್ ಆಗ್ತೈತಿ. ಇವು ಸ್ಥಳಾಂತರದ ಗುಣದಪ್ಪ ನಿಮ್ಗೆ ಗೊತ್ತಿರಬೇಕು. ಎಡದಿಂದ ಬಲಕ ಬಲದಿಂದ ಎಡಕ್ಕೆ ತಂದಾಗ ಅವುಗಳ ಚಿಹ್ನೆಗಳು ಬದಲಾಗ್ತಾವು. ಇವಾಗ 180ರಾಗ ಈ 80 ಕಡೆ ಉಳಿತು ಎಷ್ಟಪ್ಪ ಅಂದ್ರೆ 100 ಉಳಿತು. ಇವಾಗ ನಮಗೇನು ಸಿಕ್ತಪ್ಪ ಅಂದ್ರೆ ಎಕ್ಸ್ನ ಬೆಲೆ ಸಿಕ್ತು. ಇವಾಗ ನಾವು ಇನ್ನೊಂದು ಬೀಜಾಕ್ಷರಪ್ಪ ಯಾವ್ದಾದ್ರು ಜಡ್ ಕಂಡುಹಿಡಬೇಕು. ಈ ಜಡ್ ಕಂಡುಹಿಡಬೇಕಾಗಿತ್ತಂದ್ರೆ ಅದಕ್ಕೆ ಮುಂಚೆ ನಮ್ಗೆ ಈ ಕೋನದ ಬೆಲೆ ಗೊತ್ತಿರಬೇಕು. ಅಂದ್ರೆ ನಾವು ಇವಾಗ ಬರ್ತೀನೋ ಸಮಾಂತರ ಚತುರ್ಭುಜದಲ್ಲಿ ಇರ್ತಕ್ಕಂಥ ಕೋನ ಬಿ ಮತ್ತು ಡಿ ಎರಡು ಸಮ ಇರ್ತವೆ. ಇಲ್ಲಿ ಬರೆಯೋಣ. ಕೋನ ಬಿ ಪ್ಲಸ್ ಕೋನ ಡಿ ಎರಡು ಸಮ ಎಷ್ಟಪ್ಪ ಅಂದ್ರೆ ಎರಡು ಸಮ ಬರೀರಿ. ಅಭಿಮುಖ ಅಲ್ಲ ಇಸ್ ಈಕ್ವಲ್ ಟು ಕೋನ ಡಿ. ಕಾರಣ ಏನಪ್ಪಾ ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಇವು ನಿಮ್ಮ ಫೇರ್ನ ಬರೆಯುವಾಗ ಪೂರ್ಣವಾಗಿ ಬರೀರಿ. ಎಕ್ಸಾಮ್ನಾಗ ಬರೆಯುವಾಗ ಕೂಡ ಪೂರ್ಣವಾಗಿ ರೀಸನ್ ಬರೀರಿ. ಈಗ ಕೋನ ಬಿ ನ ಬೆಲೆ ಗೊತ್ತದ ನಮಗೆ ಎಷ್ಟಪ್ಪ ಅಂದ್ರೆ ಕಂಡುಹಿಡಿದು ನೋಡ್ರಿ. ಎಕ್ಸ್ ಐತಿ. ಎಕ್ಸ್ ನ ಬೆಲೆ ಎಷ್ಟಪ್ಪ ಅಂದ್ರೆ 80 ಐತಿ. 80 ಡಿಗ್ರಿ ಬರೀರಿ. ಇವಾಗ ನಮಗೆ ಸಿಕ್ಕಿರೋದು ಏನಪ್ಪ ಅಂದ್ರೆ ಡಿ ಕೋನದ ಬೆಲೆ ಸಿಕ್ತು. ಆದ್ರೆ ನಮಗೆ ಬೇಕಾಗಿರೋದು ಡಿ ಒಳಗಿಂದ ಡಿ ಸಿಕ್ಕೈತೆ. ನಮಗೆ ಬೇಕಾಗಿದ್ದು ಹೊರಕೋನ. ಈ ಸಮಾಂತರ ಚತುರ್ಭುಜ ಹೊರಕೋನ ಜಡ್ ಅದ. ಈ ಕೋನ ಬೆಲೆ ಬೇಕು ನಮ್ಗೆ. ಆಲ್ರೆಡಿ ನಾನು ಹಿಂದೆ ಲೆಕ್ಕ ತಿಳಿಸೀನಿ. ಇವೆರಡೂ ಕೂಡಿಸಿದ್ರೆ ಏಟಪ್ಪ ಅಂದ್ರೆ 180. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಸರಳ ರೇಖೆ ಅದ, ಸರಳ ಕೋನ ಏರ್ಪಡುತ್ತೆ. ಸರಳ ಕೋನದ ಬೆಲೆ ಎಷ್ಟಪ್ಪ ಅಂದ್ರೆ 180 ಡಿಗ್ರಿ. ನಾನು ಇವಾಗ ಬರೀತೀನು ಜಡ್ ಪ್ಲಸ್ ಈ ಬೆಲೆ ಎಷ್ಟಪ್ಪ ಅಂದ್ರೆ 100 ಡಿಗ್ರಿ ಅದ. ಇಲ್ಲ ನೀವು ಅಲ್ಲಿ ಅದು ಬೆಲೆ ತೊಗೊಂಡು ಕೂಡ ಬರಿಬೋದು. 100 ಇಸ್ ಈಕ್ವಲ್ ಟು ಎರಡು ಕೂಡಿಸಿ ಎಷ್ಟಾಗಬೇಕಪ್ಪ ಅಂದ್ರೆ 180 ಡಿಗ್ರಿ. ಇಲ್ಲಿ ಸರಳ ಕೋನ ಅಂತ ಬರಿಬೋದು ನಾವು. ಸರಳ ಕೋನ ಉಂಟು ಮಾಡುತ್ತವೆ ಅದಕ್ಕಿಂತ. ಓಕೆ. ದೇರ್ ಫೋರ್ ಕೋನ ಜೆಡ್ ಇಸ್ ಈಕ್ವಲ್ ಟು 180. ಈ ಪ್ಲಸ್ 100ನ ಬಲಕ್ಕೆ ತೊಗೊಂಡ್ಬಿಡ್ರಿ.
ಬಲಗಡೆ ಬಂದಾಗ ಏನಪ್ಪ ಅಂದ್ರೆ -100 ಆಗ್ಬಿಡುತ್ತೆ. ಚಿಹ್ನೆ ಚೇಂಜ್ ಆಗಿಬಿಡ್ತು. ದೇರ್ ಫೋರ್ Z = 180 100 ಕಳೆದು ಬಿಡ್ರಿ, 80 ಡಿಗ್ರಿ ಉಳಿತು. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಸಮಾಂತರ ಚತುರ್ಭುಜದಲ್ಲಿರ್ತಕ್ಕಂಥ ಅವ್ಯಕ್ತ ಪದಗಳ ಬೆಲೆಯನ್ನು ನಾವು ಕಂಡುಹಿಡ್ದಂಗೆ ಆಯ್ತು. ಇನ್ನು ಕೊನೆಯ ಚಿತ್ರ ಇದ್ರಾಗಿಂದ 5ನೇ ಚಿತ್ರ ನಾವು ಇವಾಗ ಬಿಡಿಸೋಣ. ಅಲ್ಲಿ ಯಾವ್ದ ನೋಡ್ರಿ, ಇಲ್ಲಿ ಕೂಡ ನಮ್ಮ XYZ ಅದಾವ. ಇಲ್ಲಿ ನೇರವಾಗಿ ನಾವು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಫಸ್ಟ್ ಡೈರೆಕ್ಟ್ ಸಿಗುದು ನಮಗ y ಬೆಲೆ ಎಷ್ಟಪ್ಪ ಅಂದ್ರೆ 112. ಯಾಕಪ್ಪ ಅಂದ್ರೆ ಸಮಾಂತರ ಚತುರ್ಭುಜ ಅಭಿಮುಖಗಳು ಸಮ. y = 112 ಡಿಗ್ರಿ ನೇರವಾಗಿ ಬರ್ಬಿಟ್ಟು. ಕಾರಣ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಒಂದು ಸಿಕ್ತು. ಇನ್ನು ಈ ಕೋನ ಕಂಡುಹಿಡಬೇಕು. ಇವೆರಡು ಕೋನ ಕೂಡಿಸಿದ್ರೆ ಎಷ್ಟು ಬರ್ತದೆ? ಈ ಕೋನ ಪ್ಲಸ್ ಈ ಕೋನ ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು. ಬರೆಯೋಣ. ಇದಕ್ಕೂ ಒಂದು ಹೆಸರು ಕೊಡೋಣ. ಪಿ ಸಮಾಂತರ ಚತುರ್ಭುಜ PQRS. ಓಕೆ, ನಮ್ಗೆ ಗೊತ್ತಿರೋದೇನಪ್ಪ ಅಂದ್ರೆ ಕೋನ ಆರ್ ಪ್ಲಸ್ ಕೋನ ಕ್ಯೂ ಎರಡು ಕೂಡಿಸಿದ್ರೆ 180 ಡಿಗ್ರಿ. ಇಲ್ಲಿ ಸಮಾಂತರ ಚತುರ್ಭುಜ ಲಕ್ಷಣ ಬರೀರಿ. ಯಾವಪ್ಪ ಅಂದ್ರೆ ಇಲ್ಲಿ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಓಕೆ, ಈ ಲಕ್ಷಣ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಕೋನ ಆರ್ನ ಬೆಲೆ ಎಷ್ಟಪ್ಪ ಅಂದ್ರೆ 112 ಪ್ಲಸ್ ಕೋನ ಕ್ಯೂನ ಬೆಲೆ ನಮಗೆ ಇವಾಗ ಗೊತ್ತಿಲ್ಲ, ಹಾಗೆ ಬರ್ಬೋದು. ಕ್ಯೂ ಅಂತ ಇಟ್ಕೊಂಡು ಇದು 180 ಡಿಗ್ರಿ. ದೇರ್ ಫೋರ್ ಕೋನ ಕ್ಯೂ ಎಷ್ಟು ಬರ್ತದೆ ನೋಡ್ರಿ. ಇವಾಗ ಕೋನ ಕ್ಯೂ = 180. ಈ ಪ್ಲಸ್ 112 ಬಲಕ್ಕೆ ತಂದುಬಿಡ್ರಿ, ಇದು -112 ಡಿಗ್ರಿ ಆಗಿಬಿಡ್ತದೆ. ದೇರ್ ಫೋರ್ ಕೋನ ಕ್ಯೂ = ಈ 180ರಾಗ 112ನ ಕಳೆದು ಬಿಡ್ರಿ. 10ರಾಗ 2 ಕಳೆದ್ರೆ 8 ಉಳಿತು, 1 ಕೈಲ 1 1 2 8ರಾಗ 2 ಕಳೆದ್ರೆ 6 ಉಳಿತು, ಇದು 0. ಹಾಗಾದ್ರೆ ಇದು ಎಷ್ಟು ಬರ್ತಪ್ಪ ಅಂದ್ರೆ ಇದು 68 ಡಿಗ್ರಿ ಬಂದ್ಬಿಡ್ತು. ಕ್ಯೂನ ಬೆಲೆ ಸಿಕ್ತು ನಮಗ. ಈ ಟೋಟಲ್ ಕ್ಯೂ 68 ಐತಿ. ಆದ್ರೆ ಈ ಕ್ಯೂನಲ್ಲಿ ನೋಡಿ 2 ಭಾಗದ, ಒಂದು ಭಾಗ X ಐತಿ, ಇನ್ನೊಂದು ಭಾಗದ ಬೆಲೆ ಗೊತ್ತಿಲ್ಲ. ಇಷ್ಟೇ ಇರಲ್ಲ. ನಮಗೆ ನಾವೇನು ಹೇಳ್ಬೇಕಪ್ಪ, ಕೋನ ಕ್ಯೂ = ಕೋನ S ಅಂತ ಬರಿಬೋದು. ಕೋನ ಕ್ಯೂ = ಕೋನ S. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳು ಸಮಾಂತರ ಕಾರಣ ಬರ್ತೀರಿ. ಕ್ಯೂನ ಬೆಲೆ ಎಷ್ಟೈತಪ್ಪ ಅಂದ್ರೆ 68 ಐತಿ. ಎಸ್ ನ ಬೆಲೆ ಎಷ್ಟೈತಿ ನೋಡ್ರಿ, ಇಲ್ಲಿ ಇದು 40. ಈ ಭಾಗ Z. ಹಾಗೆ ಬರೆದು ಬಿಡೋಣ, 40 ಪ್ಲಸ್ Z ಅಂತ. ದೇರ್ ಫೋರ್ ನಮಗೆ ಬೇಕಾಗಿರೋದು ಇವಾಗ Z ನ ಬೆಲೆ. Z = Z ನ ಸಪ್ರೇಟ್ ಮಾಡೋಣ. ಅಂದ್ರೆ ಈ 40ನ ಬಲಕ್ಕೆ ತಂದ್ಬಿಡೋಣ. ಏನಪ್ಪ ಅಂದ್ರೆ 68 ಆಲ್ರೆಡಿ ಎಡಬದಿಯಲ್ಲಿ ಐತಿ, ಎಡಕ್ಕೆ ತರೋನು. ಮೈನಸ್ ಪ್ಲಸ್ 40 ಏನಪ್ಪ -40 ಆಗಿಬಿಡ್ತು. ದೇರ್ ಫೋರ್ ಇವಾಗ Z ನ ಬೆಲೆ ಎಷ್ಟು ಬಂದ್ಬಿಡ್ತು? 68 48 ಕಳೆದ್ರೆ 28 ಬಂತು. ಓಕೆ, Z ನ ಬೆಲೆ ಸಿಕ್ತು. ಇವಾಗ ಇವೆರಡು ನೋಡ್ರಿ ಎಂತ ರೇಖೆಗಳಪ್ಪ ಅಂದ್ರೆ ಇದು ಮತ್ತು ಇದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರ ಇರ್ತಾವ. ಹಾಗಾಗಿ ಈ X ಮತ್ತು Z ಏನಾಗ್ತವಪ್ಪ ಅಂದ್ರೆ ಪರ್ಯಾಯ ಕೋನಗಳಾಗ್ತಾವ ಎರಡು ಸಮಾಂತರ ಸರಳ ರೇಖೆಗಳಿಗೆ. ಹಾಗಾಗಿ ಎರಡು ಸಮ ಇರ್ತಾವು. ನಾನು ಇವಾಗ ಬರೆದ್ಬಿಡ್ತನು. ಕೋನ X = ಕೋನ X ಮತ್ತು Z ಎರಡು ಸಮ. ಯಾಕಂತ ಕೇಳಿದ್ರೆ ಇಲ್ಲಿ ಬರೀಬೇಕು ನೀವು ಪರ್ಯಾಯ ಕೋನಗಳು. ಯಾವ ಎರಡು ಸಮಾಂತರ ರೇಖೆಗಳಿಗೆ? PQ ಸಮಾಂತರ SR. ಇದು ನೋಡಿ, PQ ಇದು SR. ಈ ಎರಡು ಸಮಾಂತರ ಸರಳ ರೇಖೆ ಎಂತ ಕೋನಗಳಿವು? ಪರ್ಯಾಯ. ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಸಮಾಂತರ ಯಾವಾಗಲೂ ಯಾಕಪ್ಪ? ಎರಡು ಸಮಾಂತರ ಸರಳ ರೇಖೆಗಳನ್ನ ಒಂದು ರೇಖೆ ಛೇದಿಸಿದ್ರ ಅಲ್ಲಿ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮವಾಗಿರ್ತಾವೆ. ಹಾಗಾಗಿ ನಾನು ಹೇಳಿದೆ X ಮತ್ತು Z ಎರಡು ಸಮ ಅದು. ಇದ್ರಾಗ ಆಲ್ರೆಡಿ ನಮ್ಗೆ Z ನ ಬೆಲೆ ಗೊತ್ತೈತಿ. Z ನ ಬೆಲೆ ಎಷ್ಟಪ್ಪ ಅಂದ್ರೆ 28. ಇಲ್ಲಿ ಮಾರ್ಕ್ ಹಿಡಿದು ನೋಡ್ರಿ, ಅದನ್ನೇ ಇಲ್ಲಿ ಬರೆದು ಬಿಡ್ರಿ. ಓಕೆ, 28 ಅಂತ.
ಹಾಗಾಗಿ ನಮ್ಗೆ ಏನಾಗ್ಬಿಡ್ತಪ್ಪ ಅಂದ್ರೆ ಇವಾಗ ಮತ್ತೆ ನಮಗ ಈ 5ನೇ ಚಿತ್ರದಲ್ಲಿರ್ತಕ್ಕಂಥ ಎಲ್ಲಾ ಅವ್ಯಕ್ತ ಪದಗಳ ಬೆಲೆ ಸಿಕ್ಕಂಗಾಯ್ತು. ಇದಿಷ್ಟು ಮಾಡಿದ್ರಪ್ಪ ಅಂದ್ರ ನಮಗ ಈ ಪ್ರಶ್ನೆಯಲ್ಲಿ ಇರ್ತಕ್ಕಂಥ 2ನೇ ಪ್ರಶ್ನೆಯಲ್ಲಿರ್ತಕ್ಕಂಥ 5 ಲೆಕ್ಕಗಳನ್ನ ಬಿಡಿಸ್ದಂಗಾಯ್ತು. 1ನೇ ಲೆಕ್ಕದಲ್ಲಿರ್ತಕ್ಕಂಥ 4 ಉಪ ಪ್ರಶ್ನೆಗಳನ್ನು ನಾವು ಕೂಡ ಬಿಡಿಸಿವಿ. ಇನ್ನ ಇಲ್ಲಿ ಚತುರ್ಭುಜದ 3ನೇ ಪ್ರಶ್ನೆ ನೋಡ್ರಿ. ಚತುರ್ಭುಜ ABCD ಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗಬಹುದೇ ಅಂತ ಕೇಳ್ತಾನ. ಓಕೆ, ಇದನ್ನು ಚೆಕ್ ಮಾಡೋಣಪ್ಪ. ಇವಾಗ ವಿದ್ಯಾರ್ಥಿಗಳು ನಾವು ಇವಾಗ 3ನೇ ಪ್ರಶ್ನೆಯನ್ನ ಬಿಡಿಸೋಣ. 3ನೇ ಪ್ರಶ್ನೆ ನೋಡ್ರಿ, ಚತುರ್ಭುಜ ABCD ಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗಬಹುದೇ? ಇದು ನಮ್ಗೆ ಈಗ ಸದ್ದ ಅಷ್ಟೊಂದು ಸರಿಯಾಗಿ ಪ್ರಶ್ನೆ ಅರ್ಥ ಆಗಂಗಿಲ್ಲ. ನಾವು ಮೊದಲು ಏನು ಮಾಡ್ಕೋಬೇಕು ಅಂದ್ರೆ ಒಂದು ರಫ್ ಡಯಾಗ್ರಾಮ್ ಹಾಕೋಬೇಕು. ಅವಾಗ ನಮ್ಗೆ ಏನಾಗ್ತೈತಪ್ಪ ಅಂದ್ರೆ ಸುಲಭವಾಗಿ ಪ್ರಶ್ನೆ ಅರ್ಥ ಆಗ್ತೈತಿ. ಅಂದ್ರೆ ನಾವೇನು ಮಾಡೋಣಪ್ಪ, ABCD ಅಂತ ಒಂದು ABCD ಒಂದು ರಫ್ ಸಮಾಂತರ ಚತುರ್ಭುಜದ ಚಿತ್ರವನ್ನು ಹಾಕೋಣ. ಓಕೆ, ಹೆಸರು ಕೊಡೋದಕ್ಕ A B C ಮತ್ತು D ಇದೊಂದು ಸಮಾಂತರ ಚತುರ್ಭುಜ. ಈಗ ನಾವೇನ್ ಮಾಡೋಣ, ಕೊಟ್ಟಂತ ಬೆಲೆಗಳ ದತ್ತಾಂಶಗಳು ನೋಡ್ಕೊಳ್ಳೋಣ. ಮೊದಲನೇ ದತ್ತಾಂಶ ಎಲ್ಲಿ ನೋಡ್ರಿ, ಕೋನ A ಪ್ಲಸ್ ಕೋನ A ಅಲ್ಲ, ಕೋನ D ಪ್ಲಸ್ ಕೋನ B 180 ಡಿಗ್ರಿ ಅಂತ. ಅಂದ್ರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಇದೇನು ನಮಗೆ ಅವಶ್ಯಕತೆ ಕಂಡೀಷನ್ ಅಲ್ಲ. ಅಭಿಮುಖ ಕೋನಗಳು ಸಮ ಇರ್ತಾವ, ಆದ್ರೆ 180 ಆಗ್ಬೇಕು ಅಂತ ಇರ್ಬೋದು, ಇರದೇ ಇರ್ಬೋದು. ಹಾಗಾದ್ರೆ ಇದನ್ನ ನಾವು ಸಮಾಂತರ ಚತುರ್ಭುಜ ಅಂತ ಹೇಳಕ್ಕೆ ಸೂಕ್ತವಾದಂತ ಒಂದು ಕಂಡೀಷನ್ ಅಲ್ಲ. ಇನ್ನ ಇದನ್ನ ಬಿಡ್ರಿ, A B ಕೂಡಿಸಿದ್ರ 180, ಇವು A C ಕೂಡಿಸಿದ್ರು 180 ಆಗ್ತದೆ. ಆದ್ರೆ A B ಕೂಡಿಸಿದ್ರೆ 180 ಆಗ್ತದೆ ಎಲ್ಲೋ ಗೊತ್ತಿಲ್ಲ, B C ಕೂಡಿಸಿದ್ರು 180 ಆಗ್ತೈತೆ ಅಂತ ನಾವು ಹೇಳಕ್ ಬರಂಗಿಲ್ಲ. ಇವಾಗ ನಾವೇನ್ ಮಾಡೋಣ, AB is equal to DC. AB is equal to DC. ಇದು ಎರಡು ಏನಪ್ಪಾ ಸಮ ಅದಾವ, ಇದು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್. ಓಕೆ, AD ಇದು 4 ಸೆಂಟಿಮೀಟರ್ ಮತ್ತು BC 4.4 ಸೆಂಟಿಮೀಟರ್. ಸಾಲ್ಕು ನಮಗಿದು ಸಮಾಂತರ ಚತುರ್ಭುಜ ಅಲ್ಲ ಅಂತ ಹೇಳಾಕ ಇದು ಒಂದು ಕಂಡೀಷನ್ ಸಾಕು. ಯಾಕಪ್ಪ ಅಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಹೆಂಗಿರ್ತಾವಪ್ಪ ಅಂದ್ರ ಸಮವಾಗಿರ್ತಾವ ಮತ್ತು ಸಮಾಂತರವಾಗಿರ್ತಾವ. ಇವಾಗ ಕೊಟ್ಟಂತ ಬೆಲೆಗಳು ನೋಡ್ರಿ, AB ಬೆಲೆ ಇಲ್ಲಿ ಅದ, AD ಬೆಲೆ 4 ಸೆಂಟಿಮೀಟರ್ ಹೇಳ್ದ ಮತ್ತು BC ಬೆಲೆ 4.4 ಅಂತ ಹೇಳ್ದ. ಅಭಿಮುಖ ಬಾಹುಗಳು ಸಮ ಆಗ್ಲಿಲ್ಲ. ಇಲ್ಲಿ AD ಮತ್ತು BC ಸಮ ಆಗ್ಬೇಕಾಗಿತ್ತು, ಅವು ಆಗಿಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಪ್ಪ ಅಂದ್ರ ಇವು ಸಮಾಂತರ ಚತುರ್ಭುಜಗಳು ಅಲ್ಲ. ABCD ಒಂದು ಸಮಾಂತರ ಚತುರ್ಭುಜ ಅಲ್ಲ ಅಂತ ಬರ್ಬೇಕು. ನೀವು ಇಷ್ಟು ಬರ್ಬಿಟ್ರೆ ಸಾಕು. ಇವಾಗ ಇಷ್ಟರ ಮೇಲೆ ಕಾರಣದ ಮೇಲೆ ಬರಿಬೋದು, ABCD ಸಮಾಂತರ ಚತುರ್ಭುಜವಲ್ಲ. ಕಾರಣ ಇಲ್ಲಿ ಒಂದು ಸಿಗ್ಬಿಡ್ತು ನಮಗ. ಇಲ್ಲಿ ಯಾಕೆ ಕೇಳಿದ್ರ ಅಭಿಮುಖ ಬಾಹುಗಳು ಸಮವಾಗಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ಅಭ್ಯಾಸದ ಉಳಿದ ಪ್ರಶ್ನೆಗಳನ್ನ ಬಿಡಿಸ್ನು. ಧನ್ಯವಾದಗಳು ವಿದ್ಯಾರ್ಥಿಗಳೇ.